ಹಾಗೂ ಪಕ್ಕ ಒಂದು ಅರ್ಧ ಗಂಟೆಯಲ್ಲೇ ಹಾಕುವಂತ ಒಂದು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಸ್ಯಾರಿಗೆ ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಪವರ್ ಪ್ರಾಬ್ಲಮ್ ಇತ್ತು, ಅದಕ್ಕಾಗಿ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಇವಾಗ ನೆಕ್ಸ್ಟ್ ನಾನು ಪವರ್ ಬಂದಮೇಲೆ ಶೂಟ್ ಮಾಡ್ಕೊಂಡು ನಿಮಗೆ ತೋರಿಸೋಣ ಅಂತೇಳಿ ಹಾಕ್ತಾ ಇದ್ದೀನಿ. ನೋಡಿ, ನಾನು ಇವತ್ತಿನ ಒಂದು ಡಿಸೈನ್ಗೆ ನಿಡಲ್ ನಂಬರ್ 10.075 mm ನಿಡಲ್ ತೊಗೊಂಡಿದ್ದೀನಿ. ಮತ್ತು ಆ್ಯಸ್ ಯೂಶುವಲ್ ಆಗಿ 6 ಎಳೆ ದಾರ ತೊಗೋತೀನಲ್ವ, 6 ಎಳೆ ದಾರನ ತೊಗೊಂಡಿದ್ದೀನಿ. ಮತ್ತು 2 ಥರ ಬೀಡ್ಸನ್ನು ಉಪಯೋಗಿಸ್ತಾ ಇದ್ದೀನಿ ಡಿಸೈನ್ಗೆ. ಒಂದು ಲೆಂತಿ ಬೀಡ್ಸು, ಇನ್ನೂ ಒಂದು ರೌಂಡ್ ಬೀಡ್ಸನ್ನು ಉಪಯೋಗಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಸ್ಯಾರಿಗೆ ಫಸ್ಟ್ ಈ ಥರ ಲಾಕ್ ಅಂತ ಅಂದ್ಕೊಂಡು, ಲಾಕ್ ಆಗಿದ ತಕ್ಷಣ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ, ಈ ಲೆಂತಿ ಬೀಡ್ ಇದೆಯಲ್ಲ ಆ ಬೀಡನ್ನು ದಾರದೊಳಗಡೆ ತಗೊಂಡು ದಾರಕ್ಕೆ ಮತ್ತೆ ಒಂದ್ಸತಿ ಲಾಕನ್ನು ಮಾಡ್ಕೋತಾ ಇದ್ದೀನಿ. ಅಂದರೆ ದಾರದ ಸಹಾಯದಿಂದ ಬೀಡನ್ನು ಲಾಕ್ ಮಾಡಿಕೊಂಡು ಅಲ್ಲಿಂದನೇ ನಿಡಲ್ನ 2 ಸತಿ ದಾರ ತಗೊಳ್ಳೋಣ ಅಂತಂದರೆ ನಿಡಲ್ ಮೇಲೆ 2 ಸತಿ ದಾರ ತಗೊಂಡು ಒಂದು 2 ಪಾಯಿಂಟ್ ಅಷ್ಟು ಬಿಟ್ಟು ನಾವು ಸ್ಯಾರಿಗೆ ಲಾಕನ್ನು ಮಾಡಿ ಅಲ್ಲಿಂದ ಟ್ರಿಪಲ್ ಕ್ರೋಶಾ ಮಾಡ್ಕೊಳ್ಳೋಣ. ಟ್ರಿಪಲ್ ಕ್ರೋಶಾ ಮಾಡಾದ್ಮೇಲೆ ನೆಕ್ಸ್ಟ್ ಅಲ್ಲಿ 3 ಚೈನ್ಸ್ ಮಾಡ್ಕೊಂಡೆ. ನೋಡಿ, 3 ಚೈನ್ಸ್ ಮಾಡ್ಕೊಂಡಿದ್ಮೇಲೆ ಒಂದು ಮೀಡಿಯಂ ಸೈಜ್ದು ಬೀಡ್ ಇರುತ್ತೆ ನೋಡಿ, ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಮೀಡಿಯಂ ಸೈಜ್ದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಮೀಡಿಯಂ ಸೈಜ್ ಬೀಡ್ ಇನ್ಸರ್ಟ್ ಆದಮೇಲೆ ಅಲ್ಲಿಂದನೇ ಸೂಜಿ ಮೇಲೆ 2 ಸತಿ ದಾರ ತಗೊಂಡು 2ರಲ್ಲಿ1 ಮತ್ತಿನ್ನ 2ರಲ್ಲಿ1 ಆ ಥರ ನಾವು ಸೂಜಿ ಮೇಲೆ 2 ಸತಿ ದಾರ ತಗೊಂಡು 6 ಚೈನ್ಸ್ ಗ್ಯಾಪ್ ಒಳಗಡೆ ಬಂದು ಅಲ್ಲಿ ಮತ್ತೊಂದು ಸತಿ ದಾರ ತಗೊಳ್ಳೋಣ. ಮತ್ತೆ ಅಲ್ಲಿ 2ರಲ್ಲಿ1 ಮತ್ತೆ ಮತ್ತಿನ್ನ 2ರಲ್ಲಿ1 ಇಲ್ಲಿ ಟ್ರಿಪಲ್ ಕ್ರೋಶಾನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಡಬಲ್ ಕ್ರೋಶಾನು ಮಾಡ್ಕೋಬಹುದು, ಬಟ್ ಸ್ವಲ್ಪ ಆರ್ಚ್ ಅನ್ನೋದು ಕ್ಲಿಯರಾಗಿ ಕಾಣುತ್ತೆ ಅಂತ ಹೇಳಿ ನಾನು ಬಂದಿಲ್ಲಿ ಟ್ರಿಪಲ್ ಕ್ರೋಶಾನ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶಾ ಮಾಡಿಕೊಂಡು ಕ್ಲಿಯರಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಬಂದಿಲ್ಲಿ ಟ್ರಿಪಲ್ ಕ್ರೋಶಾನ ಮಾಡ್ಕೋತಾ ಇದ್ದೀನಿ. ಟ್ರಿಪಲ್ ಕ್ರೋಶಾ ಮಾಡೋದು ನೋಡ್ತಾ ಇದ್ರಲ್ವಾ, ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳೋಣ. ದಾರ ತಗೊಂಡು ಅದನ್ನು ನೆಕ್ಸ್ಟ್ ನಾನು ಗ್ಯಾಪ್ ಇರುತ್ತೆ ನೋಡಿ, ವಿ ಶೇಪ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಒಳಗಡೆಗೆ ಬಂದು 2ರಲ್ಲಿ1 ಮತ್ತೆ ಮತ್ತೆ ಇನ್ನು 2ರಲ್ಲಿ1 ಈ ಥರ ನಾವು ಇಲ್ಲಿ 7 ಟೈಮ್ಸ್ ಹಾಕೊಬೇಕಾಗುತ್ತೆ. ನೋಡ್ತಾ ಇದ್ದಲ್ವಾ, ಸ್ಟಾರ್ಟಿಂಗಲ್ಲಿ ನಾವು ಫಸ್ಟ್ ಸ್ಯಾರಿ ಅಂತ ತಿಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಅಂತಂದರೆ ಸ್ಟಾರ್ಟಿಂಗ್ ಸ್ಯಾರಿ ಅಂತ ಹೇಳಿ ಲಾಕ್ ಮಾಡಿಕೊಂಡು ಲಾಕನ್ನು ಮಾಡಿದ್ಮೇಲೆ ಸ್ವಲ್ಪ ದಾರನ ಮೇಲೆ ತೆಗೆದು ಒಂದು ಲೆಂತಿದು ಬೀಡ್ ಬರುತ್ತೆ ನೋಡಿ, ಆ ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ನಾನು ಸೂಜಿ ಮೇಲೆ 2 ಸತಿ ದಾರ ತಗೊಂಡು 2 ಪಾಯಿಂಟ್ ಅಷ್ಟು ಬಿಟ್ಟು ನಾವು ಮತ್ತೆ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಅಲ್ಲಿಂದನೇ ಡೈರೆಕ್ಟಾಗಿ ನಾನು ಮತ್ತೊಂದು ಸತಿ ದಾರ ತಗೊಂಡು 2ರಲ್ಲಿ1 ಮತ್ತೆ ಇನ್ನು 2ರಲ್ಲಿ1 ಆ ಥರ ನಾನು ಟ್ರಿಪಲ್ ಕ್ರೋಶಾನ ಮಾಡಿಕೊಂಡೆ. ಟ್ರಿಪಲ್ ಕ್ರೋಶಾ ಆದಮೇಲೆ ಡೈರೆಕ್ಟಾಗಿ 3 ಚೈನ್ಸ್ ಹಾಕೊಂಡೆ. ಚೈನ್ಸ್ ಹಾಕಿದ್ಮೇಲೆ ಅಲ್ಲೊಂದು ಮೀಡಿಯಂ ಸೈಜ್ ಬೀಡ್ ಕಾಣ್ತಿದೆ ನೋಡಿ, ಆ ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಂಡ್ಬಂದೆ. ಇವಾಗ 7 ಟೈಮ್ಸ್ ನಾನು ಟ್ರಿಪಲ್ ಕ್ರೋಶೆ ಮಾಡಿದ್ದಾಯಿತು. ಕರೆಕ್ಟಾಗಿ ಅದನ್ನು ಅಷ್ಟೇ ಕರೆಕ್ಟಾಗಿ ಇಲ್ಲಿಗೆ ಬರುತ್ತಲ್ಲ ನೋಡ್ಕೊಂಡು ಲಾಕ್ ಮಾಡ್ಕೊಂಡು ಮತ್ತೆ ಪಕ್ಕಕ್ಕೆ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ, ನೋಡ್ತಾ ಇರ್ಬೋದು. ಮತ್ತು ಇನ್ನೂ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಗಂಟೆದಲ್ಲೆಲ್ಲ ಈ ಒಂದು ಕುಚ್ಚನ್ನು ಹಾಕಿ ಮುಗಿಸ್ಬೋದು ಫ್ರೆಂಡ್ಸ್. ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ನಾವು ಇವಾಗ ಕಲಿತಾ ಇದ್ದೀವಿ ಕುಚ್ಚು ಅಂತನೋರಾದರೆ ಒಂದು 1 ಅವರ್ ಅಷ್ಟು ನಿಮಗೆ ಟೈಮ್ ತೊಗೊಳುತ್ತೆ. ನೆಕ್ಸ್ಟ್ ನಾನಲ್ಲಿ ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಅದನ್ನೇ ಮತ್ತೆ ಇನ್ನೂ ಒಂದು ಸತಿ ಲಾಕ್ ಆದಮೇಲೆ ಅಲ್ಲಿಂದ 5 ಚೈನ್ ತೊಗೊಂಡು ಕುಚ್ಚಿಗೋಸ್ಕರ ಲಾಕ್ ಮಾಡ್ಕೋತಾ ಇದ್ದೀನಿ. 5 ಚೈನ್ ತೊಗೊಂಡು ಲಾಕ್ ಮಾಡಿಕೊಂಡೆ. ಮತ್ತು ಸ್ವಲ್ಪ ದಾರನ ಮೇಲೆ ತೆಗೆದು ಅಲ್ಲೂ ಅಷ್ಟೇ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡೆ. ಮತ್ತು ಪಕ್ಕಕ್ಕೆ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಇದೇ ಥರ ನಾನು ಬಂದು ಫ್ರೆಂಡ್ಸ್ ಇಲ್ಲಿ 3 ಟ್ರಿಪಲ್ ಕ್ರೋಶಾ ಆದಮೇಲೆ ಒಂದು ಕುಚ್ಚಿಗೋಸ್ಕರ ಗ್ಯಾಪ್ ಹಾಕಿ 5 ಚೈನ್ ತೊಗೊಂಡೆ. 3 ಟ್ರಿಪಲ್ ಕ್ರೋಶಾ ಆದಮೇಲೆ ತೊಗೋತಾ ಇದ್ದೀನಿ. ನೀವು ಬೇಕಿದೆ 2 ಟ್ರಿಪಲ್ ಕ್ರೋಶಾ ಆದಮೇಲೆ ಕುಚ್ಚಿಗೆ 5 ಚೈನ್ ಬಿಟ್ಟು ಗ್ಯಾಪನ್ನು ಹಾಕೊಬೋದು, ಅಥವಾ 1 ಟ್ರಿಪಲ್ ಕ್ರೋಶಾ ಆದಮೇಲೆ ಒಂದು ಆದಮೇಲೆ ಒಂದು ಆ ಥರನೂ ಮಾಡ್ಕೋಬೋದು. ನಾನಿಲ್ಲಿ ಡಿಸೈನು ಆ್ಯಕ್ಚುಲಿ ಕುಚ್ಚು ಜಾಸ್ತಿ ಬೇಡ ಅಂತ ಹೇಳಿರೋದ್ರಿಂದ ಕಸ್ಟಮರು ಈ ಒಂದು ಡಿಸೈನ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ನೀಟ್ ಫಿನಿಶಿಂಗಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಕುಚ್ಚಂತೂ. ನೆಕ್ಸ್ಟ್ ಅಷ್ಟೇ ನೋಡ್ತಾ ಇರ್ಬೋದಲ್ವ, ಲಾಕನ್ನು ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಅದೇ ಥರ ಇನ್ನೂ 1 ಟೈಮ್ ಅಂತಂದರೆ ಲೆಂತಿ ಫ್ಲವರ್ ಬೀಡ್ಸನ್ನು ತಗೊಂಡು ಸ್ಟಾರ್ಟಿಂಗಲ್ಲಿ ಹೇಗೆ ಲಾಕ್ ಮಾಡಿಕೊಂಡೆ ಅದೇ ಥರ ನೆಕ್ಸ್ಟ್ ಇಲ್ಲೂ ಅಷ್ಟೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸೂಜಿ ಮೇಲೆ 2 ಸತಿ ದಾರ ತಗೋತಾ ಇದ್ದೀನಿ. ದಾರ ತಗೊಂಡು ಸ್ಯಾರಿಗೆ ಲಾಕ್ ಮಾಡಿಕೊಂಡು 2ರಲ್ಲಿ1 ಮತ್ತೆ ಇನ್ನು 2ರಲ್ಲಿ1 ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡ್ಕೊಂಡ್ವಿ ಅದೇ ಥರ ಅಷ್ಟೇ ಫ್ರೆಂಡ್ಸ್. ಇಲ್ಲೂ 3 ಟೈಮ್ಸ್ ನಾವು ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ದಾರನ ಮೇಲ್ ಮಾಡಿ ಒಂದು ಮೀಡಿಯಂ ಸೈಜ್ದು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿಕೊಂಡು ಅಲ್ಲಿಂದನೇ ಸೂಜಿ ಮೇಲೆ 2 ಸತಿ ದಾರ ತಗೋತಾ ಇದ್ದೀನಿ. ಆ ವಿ ಶೇಪ್ದು ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪ್ ಒಳಗಡೆ ಹೋಗಿ 2ರಲ್ಲಿ1 ಮತ್ತೆ ಇನ್ನು 2ರಲ್ಲಿ1 ಈ ಥರ ಟ್ರಿಪಲ್ ಕ್ರೋಶೆ ಮಾಡಬೇಕಾದ್ರೆ ದಾರಗಳು ಸುಕ್ಕಟ್ಕೊಳ್ಳೋಂಥ ಚಾನ್ಸ್ ಇರುತ್ತೆ. ನೋಡಿಕೊಂಡು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ, ಆವಾಗ ನೀಟ್ ಫಿನಿಶಿಂಗಲ್ಲಿ ಬರುತ್ತೆ ಅಂತಲೇ ಹೇಳ್ತಿದ್ದೀನಿ. ಮತ್ತೆ ಅಷ್ಟೇ ಫ್ರೆಂಡ್ಸ್, ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳೋದು,
ಮತ್ತು 2 ಸತಿ ದಾರ ತೊಗೊಂಡ್ಮೇಲೆ ವಿ ಶೇಪ್ ಗ್ಯಾಪ್ ಒಳಗಡೆಗೆ ಬಂದು ಅಲ್ಲೊಂದು ಟೈಮ್ ದಾರ ತೊಗೊಂಡು 2ರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆ ಇನ್ನೂ 2ರಲ್ಲಿ ಒಂದು ಒಂದು ಹಾಫ್ ಆನ್ ಅವರಲ್ಲಿ ಹಾಕ್ಬಿಡ್ಬೋದು ಫ್ರೆಂಡ್ಸ್. ಈ ಒಂದು ಕುಚ್ಚು ಹೊಸ ರೀತಿ ಕುಚ್ಚು ಅಂತಲೇ ಹೇಳ್ಬೋದು. ಯಾಕಂದರೆ 3 ಟೈಮ್ಸ್ ಹಾಕಿರೋದ್ರಿಂದ 3 ಟೈಮ್ಸ್ ನಾನು ಹಾರ್ಚ್ ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಮತ್ತು ಕುಚ್ಚು ಜಾಸ್ತಿ ಬರೋದಿಲ್ಲ. ಕುಚ್ಚು ಜಾಸ್ತಿ ಬೇಡ, ನನಗೆ ಸಿಂಪಲ್ಲಾಗಿ ಬೇಕು ಕುಚ್ಚು ಅಂತನೋರು ಈ ಒಂದು ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ ಡಿಸೈನ್ ನಿಮಗೆ. ಮತ್ತು ಯಾರ್ಯಾರು ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕ್ತಕ್ಕಂಥ ನೋಟಿಫಿಕೇಷನ್ನು ಮೊದಲಿಗೆ ವಿಡಿಯೋ ಮೂಲಕ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ ಅಲ್ವಾ, ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ರಲ್ವ ಆರ್ಚ್ ಅನ್ನೋದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಫ್ರೆಂಡ್ಸ್ ಇದೇ ಥರ ನಾನು ಇನ್ನೂ 2 ಆರ್ಚ್ ಹಾಕಬೇಕಲ್ವ. ನೋಡಿ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ವ 3 ಆರ್ಚ್ ಹಾಕಿದ್ದೀನಲ್ವ, ಅದೇ ಥರ ನಾನು ಇನ್ನೂ 2 ಆರ್ಚನ್ನು ಕಂಪ್ಲೀಟ್ ಮಾಡಿಬಿಟ್ಟು ಸ್ಯಾರಿಗೆ ನಾನು ಫುಲ್ಲನ್ನು ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ ಫೈನಲಾಗಿ ಲುಕ್ ಅನ್ನೋದು ಯಾವ ಥರ ಬಂತು ಹೇಗೆ ಅಂತ ಅನ್ನೋದನ್ನು. ಫುಲ್ ಫಿನಿಶಿಂಗ್ ಆದಮೇಲೆ ಈ ಮಿಡಲ್ ಪಾಯಿಂಟಲ್ಲೆಲ್ಲ ನಾನು ಕುಚ್ಚನ್ನು ಸಹ ಕಟ್ಬಿಟ್ಟು ತೋರಿಸ್ತೀನಿ. ಈಗ ಎಂಡಿಂಗಲ್ಲಿ ಯಾವ ಥರ ಬಂತು ಅನ್ನೋದನ್ನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ನಾನಿಲ್ಲಿ 3 ಟ್ರಿಪಲ್ ಕ್ರೋಶ ಆದಮೇಲೆ 5 ಚೈನ್ ಹಾಕಿ 1 ಕುಚ್ಚಿಗೆ ಗ್ಯಾಪನ್ನು ಬಿಟ್ಕೊಂಡಿದ್ದೀನಿ. 3 ಟ್ರಿಪಲ್ ಕ್ರೋಶ ಆದಮೇಲೆ 1 ಕುಚ್ಚಿಗೆ ಗ್ಯಾಪು ಆ ಥರ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ನೀವು 2 ಅಥವಾ 1ಗೆ ಹಾಕಿ ಇದು ಮಾಡ್ಕೊಬೋದು. ಲಾಸ್ಟಲ್ಲಿ ಸ್ವಲ್ಪ ಜಾಗ ಉಳಿದಿತ್ತು, ಅದಕ್ಕಾಗಿ 1 ಕುಚ್ಚನ್ನೇ ಕಟ್ಬಿಡೋಣ ಅಂತ ಹೇಳಿ ನಾನು ಒಂದು 2-3 ಟೈಮ್ಸ್ ಚೈನ್ಸ್ ಹಾಕಿ ಅದನ್ನ ಬ್ಯಾಕ್ ಟರ್ನ್ ಮಾಡಿ ಗ್ಲೂ ಹಾಕ್ಕೊತೀನಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಈ ಮಿಡಲ್ ಪಾಯಿಂಟಲ್ಲೆಲ್ಲ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಬಂತು ಅಂತ. ನೋಡ್ತಾ ಇರ್ಬೋದು ನಾನಿಲ್ಲಿ ಸಿಲ್ವರ್ ಕಲರಲ್ಲಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವ. ಆ್ಯಕ್ಚುಲಿ ಸ್ಯಾರಿ ಬಂದು ಈ ಥರ ಇದೆ ಕಾಂಬಿನೇಷನ್ನು, ಎಲ್ಲೋ ಮತ್ತು ಕಾಪರ್ ಸಾರಿ ಫ್ರೆಂಡ್ಸ್ ಸಿಲ್ವರ್ ಕಲರಲ್ಲಿದೆ ಸ್ಯಾರಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ಸಿಂಪಲ್ ಆಗಿತ್ತು ಸ್ಯಾರಿ. ಇದೊಂದು ಟಿಶ್ಯೂ ಸ್ಯಾರಿ ಅಂತಲೇ ಹೇಳ್ಬೋದು. ಕುಚ್ಚು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಜಾಸ್ತಿ ಕುಚ್ಚು ಬೇಡ ನಮಗೆ, ಕಡಿಮೆ ಕುಚ್ಚು ಬಳಸಿ ಕ್ರೋಶ ಹಾಕಬೇಕು ಅಂತಂದರೆ ಈ ಒಂದು ಡಿಸೈನ್ನ ಚಾಯ್ಸ್ ಮಾಡ್ಕೊಂಬಂದು ಒಂದು ಹಾಫ್ ಆನ್ ಅವರಲ್ಲೆಲ್ಲ ಹಾಕ್ಬಿಡ್ಬೋದು ಫ್ರೆಂಡ್ಸ್. ನೀಟಾಗಿ ಬಂದಿದೆ ಆರ್ಚುನೂ ಸಹ ಅಂತಲೇ ಹೇಳ್ಬೋದು. ಮತ್ತು ಇದ್ರ ಏನಂತಂದರೆ ಈ ಸಿಲ್ವರ್ ಕಲರಲ್ಲಿ ಕುಚ್ಚನ್ನು ಕಟ್ಟಿರೋದ್ರಿಂದ ತುಂಬ ಅಂದರೆ ತುಂಬಾ ಹೈಲೈಟಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಕುಚ್ಚು ಚೆನ್ನಾಗಿ ಕಾಣಿಸ್ತಾ ಇದೆ, ನೀಟ್ ಫಿನಿಶಿಂಗ್ ಅಂತಲೇ ಹೇಳ್ಬೋದು. ಆಮೇಲೆ ಬೇಕಿದ್ದರೆ ನೀವು ಇದಕ್ಕೆ ನಾನು ಆರ್ಚ್ ಹಾಕಿದ್ದೀನಲ್ಲ ಅಲ್ಲೆಲ್ಲ ಬೇಕಿದ್ರೆ ನೀವು ಸ್ಲ್ಯಾಂಟ್ ಆಗಿದೆ ನೋಡಿ, ಆ ಸ್ಲ್ಯಾಂಟಿಂಗ್ ಆರ್ಚ್ ಅಂತಲೇ ಹೇಳ್ತಾರೆ ಈ ಕುಚ್ಚನ್ನು. ಸ್ಲ್ಯಾಂಟ್ ಆಗಿದೆಯಲ್ಲ ಆ ಕಡೆ ನೀವು ಬೇಕಿದ್ದರೆ ಒಂದೊಂದು ಸ್ಟೋನ್ ಚೈನ್ ಬಾಲ್ ಚೈನು ಸಹ ಹಾಕ್ಕೋಬೋದು ಫ್ರೆಂಡ್ಸ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.